ಸುರಿದ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾಗಿದೆ. ಬೆಂಗಳೂರು ಟು ತುಮಕೂರು ಹೆದ್ದಾರಿ ಮಾಕಳಿ ಬಳಿ ನಡೆದಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯೇ ಕುಸಿತ ಕಂಡಿದೆ. ಬೆಂಗಳೂರು ಟು ತುಮಕೂರು ಹೋಗುವಂತಹ ಹೆದ್ದಾರಿ ಮಾಕಳಿ ಬಳಿ ನಡೆದಂತಹ ಘಟನೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ತಪ್ಪಿದ ಭಾರೀ ಅನಾಹುತ. ಸುಮಾರು 5-6 ಅಡಿ ಆಳ ಗುಂಡಿ ಬಿದ್ದು ರಸ್ತೆ ಕುಸಿತ ಕಂಡಿದೆ. ಕುಸಿತದ ಮಗ್ಗಲಿನಲ್ಲಿ ಹಾದು ಹೋಗ್ತಾ ಇರುವಂತಹ ಜನರು. ಇನ್ನ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ಬರುವ ಹಾಗೆ ಮಳೆ ಬರ್ತಾ ಇಲ್ಲ, ಪ್ರಕೃತಿಯ ವಿರುದ್ಧವಾಗಿಯೇ ಮಳೆ ಬರ್ತಾ ಇರುವ ರೀತಿಯಲ್ಲಿ ಕಾಣ್ತಾ ಇದೆ. ಈ ಎಲ್ಲ ಸನ್ನಿವೇಶಗಳು, ಈ ಎಲ್ಲ ಕುರುಹುಗಳೇ ಒಂದು ರೀತಿ ಸಾಕ್ಷಿ ಅಂತಂದ್ರೆ ತಪ್ಪಾಗಲಾರದು. ಈಗ ಸದ್ಯ ಬೆಂಗಳೂರು ಟು ತುಮಕೂರು ಹೆದ್ದಾರಿ ಮಾಕಳಿ ಬಳಿ ಏನು ಈ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಒಂದು ಭಾರೀ ಅನಾಹುತ ತಪ್ಪಿ ಹೋಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂತ. ಸೊ ಕುಸಿದಿರೋದನ್ನ ಇನ್ನು ಎಷ್ಟು ಟೊಳ್ಳಿರುತ್ತೆ ಅಲ್ಲೆಲ್ಲ ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅದನ್ನ ಸಂಪೂರ್ಣವಾಗಿ JCBಯಿಂದ ಅಗದಿದ್ದಾರೆ. ಅಂದರೆ ಮತ್ತೆ ಆ ಚಿಕ್ಕದು ಅಂತೇಳಿ ನಾವು ಬಿಟ್ಟರೆ ಮತ್ತಿನ್ನಷ್ಟು ದೊಡ್ಡದಾಗತ್ತೆ ಅಂತೇಳಿ ಎಷ್ಟು ಟೊಳ್ಳಿರುತ್ತೋ ಅಷ್ಟು ಕೂಡ ಇಲ್ಲಿ ಇದು ಮಾಡಲಾಗಿದೆ. ಅಂದರೆ ನೀವು ಗಮನಿಸಬೇಕಾಗಿರೋ ವಿಷಯ ಇಲ್ಲೇನು ಅಂತಂದರೆ ಅಂದರೆ ಮಳೆ ಬರ್ತಾನೆ ಇದೆ ಬಿಡಿ, ಸಹಜವಾಗಿ ಎಷ್ಟೊಂದು ಮಳೆ ಬರ್ತಾನೆ ಇದೆ, ಅನಾಹುತಗಳಾಗ್ತಾನೆ ಇದೆ. ಆದರೆ ಇಷ್ಟು ಬೇಗ ಈ ರೋಡು ಈ ರೀತಿ ಕುಸಿಯುತ್ತೆ ಅಂತಂದರೆ ಇದರ ಕಾಮಗಾರಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಈಗ ಸದ್ಯಕ್ಕೆ ಇಲ್ಲಿ ಮಾಮೂಲಿ ಹೈವೇಲಿ ಏನು ಈ ಹೆದ್ದಾರಿ 48 ಇದೆ ಅದಾಗಿರೋದಕ್ಕೆ ಓಕೆ. ಇದೇ ಮುಂದೆ ಹೋಗಿ ಬ್ರಿಡ್ಜ್ ಮೇಲೆ ಏನಾದರೂ ಅಂದರೆ ಹಪ್ಪು ಬರುತ್ತಲ್ಲ ಫ್ಲೈಓವರು, ಅದ್ರ ಮೇಲೆ ಏನಾದರೂ ಆಗಿಬಿಟ್ಟಿದ್ರೆ ಏನು ಒಂದು ಪರಿಸ್ಥಿತಿ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕಳಪೆ ಕಾಮಗಾರಿ ಅಂತಂದರೆ ತಪ್ಪಾಗಲಾರ್ದು, ಅಷ್ಟರ ಮಟ್ಟಿಗೆ ಇದೆ. ಅಂದರೆ ಇಷ್ಟೇನೋ ಇದಕ್ಕೆ ಆಯಾಸ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಪರಿಶೀಲನೆ ಮಾಡಿ ಬಿದ್ದಿರೋಂಥ ಏನು ಗುಂಡಿ ಇದೆ ಆ ಗುಂಡಿ ಬಿದ್ದಿರೋದನ್ನು ಬಿಟ್ಟು ಇನ್ನೆಲ್ಲೆಲ್ಲಿ ಟೊಳ್ಳಿದೆ ಅದನ್ನೆಲ್ಲ ಅಷ್ಟುದಕ್ಕೂ ಅಂದರೆ ಸುಮಾರು 1 ಮೀಟರ್ ಅಷ್ಟು ಅಗದಿರಬಹುದು. ಅಲ್ಲಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕುಸಿತದ ಮಗ್ಗಲಿನಲ್ಲೇ ಹಾದು ಹೋಗಿರುವಂತಹ ಅವರ್ಣತಿಕ ನದಿ ಕೂಡ ಇದೆ. ಆ ನದಿಯ ಮೇಲ್ಸೇತುವೆಯಲ್ಲಿ ಮಗ್ಗಲಿನಲ್ಲೇ ಕುಸಿದಿದೆ. ಅರ್ಕಾವತಿ ನದಿ ಇರೋದು ಅದು, ಅಂದರೆ ಪಕ್ಕದಲ್ಲೇ ಹಾದಿರೋದು ಅಂತ ಅಷ್ಟೇ. ಬಟ್ ಹಾದೇನು ಹೋಗಿಲ್ಲ ಬಿಡಿ. ಸದ್ಯಕ್ಕೆ ಈ ರೀತಿಯಾದಂತಹ ದುರಸ್ತಿ ಕಾರ್ಯಗಳು ಎಲ್ಲವೂ ಕೂಡ ಮಳೆ ಬಂದಾಗಲೇ ಅಂತೆ ಗೊತ್ತಾಗೋದು. ಅದು ಇವಾಗ ಗೊತ್ತಾಗ್ತಾ ಇದೆ. ಆದರೆ ಎಚ್ಚೆತ್ಕೊಳ್ಬೇಕಷ್ಟೇ ಅಧಿಕಾರಿಗಳು, ಸಂಬಂಧಪಟ್ಟವರು. ಹಾಗೆ ಏನು ಇವಾಗ ಅಲ್ಲಿ ಬೆಂಗಳೂರು ಟು ತುಮಕೂರು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿದೆ ಅದನ್ನು ಸರಿಪಡಿಸ್ಬೇಕಷ್ಟೇ, ಇನ್ನೇನು ಇಲ್ಲ. ಮತ್ತೆ ಆ ರೀತಿ ಆಗದಾಗೆ ಕರೆಕ್ಟಾಗಿ ಕೆಲಸವನ್ನು ಮಾಡಬೇಕಾಗತ್ತೆ, ಕಳಪೆ ಕಾಮಗಾರಿಯನ್ನು ಬಿಟ್ಟು. ಸದ್ಯ ನೆನೆ ಸುರಿದಂತಹ ಭಾರೀ ಮಳೆಗೆ ಈಗ ಇಂತಹದೊಂದು ದೊಡ್ಡ ಅವಾಂತರ ಸೃಷ್ಟಿಯಾಗಿರೋದು. ಸದ್ಯ ಯಾರಿಗೂ ಏನು ಪ್ರಾಣಹಾನಿ ಆಗಿಲ್ಲ ಅಥವಾ ಗಾಯಗಳು ಕೂಡ ಆಗಿಲ್ಲ, ಜಸ್ಟ್ ಮಿಸ್ಸಲ್ಲಿ ಹೋಲ್ಡ್ ಆಗ್ತಾ.